ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ, ಇದೊಂದು ಚರ್ಚೆ ಶುರುವಾಗಿದೆ. ಮಸೂದೆ ತಯಾರಾಗಬೇಕು, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಬೇಕು, ರಾಜ್ಯಪಾಲರ ಅಂಕಿತ ಆಗಬೇಕು, ಕೊನೆಗೆ ಜುಡಿಷಿಯಲ್ ಸ್ಕ್ರೂಟಿನಿ ಆಗಬೇಕು. ಹಂತಗಳು ತುಂಬ ಇದ್ದಾವೆ. ಆರಂಭಿಕ ಚರ್ಚೆ ಇದೆ. ರವೀಂದ್ರ ರೇಷ್ಮೆ ಅವರೇ, ಕರ್ನಾಟಕದ ಉದ್ಯೋಗಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಅನ್ನೋ ಒಂದು ಈ ಚಿಂತನೆಗೆ ಫಿಲಸಾಫಿಕಲ್ ಫೌಂಡೇಶನ್ ಒಂದು ತಾತ್ವಿಕ ಬುನಾದಿ ಹಾಕಿದ್ದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ. ಹೌದು, 13 ಜೂನ್ 1983ರಲ್ಲಿ ಸರೋಜಿನಿ ಮಹಿಷಿ ಸಮಿತಿಯನ್ನು ರಚಿಸಿದ್ದು ಆವತ್ತಿನ ರಾಮಕೃಷ್ಣ ಹೆಗಡೆ ಸರ್ಕಾರ. ಕರ್ನಾಟಕದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ಅದರ ನೇಮಕ ಆಯಿತು. ಅದರಲ್ಲಿದ್ದವರು ಯಾರು? ಗೋಪಾಲಕೃಷ್ಣ ಅಡಿಗರು, ಪತ್ರಕರ್ತ ಮತ್ತು ಕನ್ನಡ ಪರ ಹೋರಾಟಗಾರ JK ಸತ್ಯ, ಕನ್ನಡ ಚಳವಳಿ ಶಾಸಕರಾದ JK ಜಿ ನಾರಾಯಣ್ ಕುಮಾರ್ ಮತ್ತು ಪ್ರಭಾಕರ್ ರೆಡ್ಡಿ, ಆಮೇಲೆ ನಿವೃತ್ತ IAS ಅಧಿಕಾರಿಗಳು BS ಹನುಮಾನ್ ಮತ್ತು ಸಿದ್ದಯ್ಯ ಪುರಾಣಿಕ್. ಅವರು IAS ಅಧಿಕಾರಿ ಅಷ್ಟೇ ಸ್ವತಃ ಸಾಹಿತಿ, ಕವಿ ಎಲ್ಲವೂ ಆಗಿದ್ರು. ಈ ಸಮಿತಿ ವರದಿ ಕೊಟ್ಟಿದ್ದು 30 ಡಿಸೆಂಬರ್ 1986. 2.5 ವರ್ಷ ಕೆಲಸ ಮಾಡಿಬಿಟ್ಟು ಒಂದು ವರದಿ ಸಲ್ಲಿಸಿತ್ತು. ಬಟ್ ಸರೋಜಿನಿ ಮಹಿಷಿಗೆ ವರದಿ ಸಲ್ಲಿಕೆ ಆದಾಗ ಅವತ್ತಿನ ಆರ್ಥಿಕ ವ್ಯವಸ್ಥೆ ಬೇರೆ ಇತ್ತು. ಆವಾಗಿನ್ನೂ ನಾವು ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಗುಂಗ್ನಲ್ಲಿದ್ವಿ. ಆಮೇಲೆ ಸರ್ಕಾರವೇ ಪ್ರಧಾನ ಉದ್ಯೋಗದಾತ ಆಗಿತ್ತು. ಪಬ್ಲಿಕ್ ಸೆಕ್ಟರ್, ದಿ ಕಮಾಂಡಿಂಗ್ ಹೈಟ್ಸ್ ಆಫ್ ದಿ ಎಕಾನಮಿ ವೇರ್ ಕಂಟ್ರೋಲ್ಡ್ ಬೈ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ. ಸಾರ್ವಜನಿಕ ಉದ್ಯಮಗಳೇ ಪ್ರಧಾನ ಉದ್ಯೋಗದಾತಗಳಾಗಿದ್ದರು, ಸರ್ಕಾರವೇ ಪ್ರಧಾನ ಉದ್ಯೋಗದಾತ ಆಗಿತ್ತು. 1991 ನಂತರ ಆಗಿರೋ ಬದಲಾವಣೆ ಇದೆಯಲ್ಲ, ಇವತ್ತು ಚರ್ಚೆ ನಡೀಬೇಕಾಗಿರೋದು ಅದು. ಕಳೆದ 33 ವರ್ಷ, ಇವತ್ತು 33 ವರ್ಷ ಆಗುತ್ತೆ ಈ ವರ್ಷ. ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿ ಬಂದ್ಬಿಟ್ಟು ರಾಜ್ಯ ವಿಧಾನಮಂಡಲದ ಎರಡೂ ಸದನ ಒಂದೇ ಒಂದು ಸಾರಿ ಈ ಜಾಗತೀಕರಣದ ಸಾಧಕ ಬಾಧಕಗಳೇನೋ ವಿಷಯದ ಬಗ್ಗೆ ಎಂದಾದರೂ ಚರ್ಚೆ ಮಾಡಿದಾರಾ? ಜಾಗತೀಕರಣದ ಪರಿಣಾಮವಾಗಿ ಇವರು ಬರೀ 25,000 ಕೋಟಿ ಇದ್ದ ಬಜೆಟ್ ಇವತ್ತು 3.25 ಲಕ್ಷ ಕೋಟಿ ಬಜೆಟ್ ಆಗಿರೋದಕ್ಕೆ ಕಾರಣ ಈ ಜಾಗತೀಕರಣದ ನಂತರದ ಬದಲಾವಣೆಗಳು. ನಾನೊಬ್ಬ ಮೂಲ ವೃತ್ತಿನ ಕಾಲೇಜು ಅಧ್ಯಾಪಕನಾಗಿದ್ದರಿಂದ 1991 ನಂತರದ ದಿನಗಳಲ್ಲಿ ಮನಮೋಹನ್ ಸಿಂಗ್ರ ಅತಿ ದೊಡ್ಡ ಕೊಡುಗೆ ಯುವ ಜನತೆಗೆ ಯಾವುದು ಅಂತಂದರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಉದ್ಯೋಗದಾತರೇ ಉದ್ಯೋಗಾಕಾಂಕ್ಷಿಗಳ ಮನೆ ಬಾಗಿಲಿಗೆ ಬಂದುಬಿಟ್ಟು ಅವ್ರು ನಿಮ್ಮ ಯೂನಿವರ್ಸಿಟಿ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇರಲಿಲ್ಲ. ನಾನು ಪಾಠ ಮಾಡ್ತಿದ್ದು ಆರ್ಡಿನರಿ BA BSc BCom ಅಲ್ಲೆಲ್ಲ ಬಡವ್ರ ಮಕ್ಕಳು ಹೆಚ್ಚು ಬರ್ತಾಯಿದ್ರು. ಯಾರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಶಿಕ್ಷಣ ಇದ್ದ ಅವ್ರು ಬರ್ತಾಯಿದ್ರು. ಬಟ್ ಅವ್ರು ಮಾರ್ಕ್ಸ್ ಕಾರ್ಡ್ ನೋಡ್ತಿರಲಿಲ್ಲ. ತಮ್ಮದೇ ಆದ ಒಂದು ಲಿಖಿತ ಪರೀಕ್ಷೆ, ಗ್ರೂಪ್ ಡಿಸ್ಕಷನ್ನು ಮತ್ತು ಪರ್ಸನಾಲಿಟಿ ಇಂಟರ್ವ್ಯೂ ಮಾಡಿಬಿಟ್ಟು 4ನೇ ಸೆಮಿಸ್ಟರ್ ಇದ್ದಾಗಲೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾಯಿದ್ರು. 6th ಸೆಮಿಸ್ಟರ್ ಮುಗಿಸಿ ಡಿಗ್ರಿ ಸಿಕ್ಕ ತಕ್ಷಣ ಫಸ್ಟ್ ಜನರೇಷನ್ BPO ಕಾಲ್ ಸೆಂಟ್ರಲ್ಲಿ ಲಕ್ಷಾಂತರ ಜನ ಉದ್ಯೋಗ ಪಡ್ಕೊಂಡಿದ್ದಾರೆ, ಕನ್ನಡಿಗರ ಮಕ್ಕಳೇ. ಇವತ್ತು ಏನಾಗ್ಬಿಟ್ಟಿದೆ, ನಮ್ಮ ರಾಜಕಾರಣಿಗಳ ಮಕ್ಕಳು ಯಾರು ಸಂಬಳದ ನೌಕರಿಗೆ ಹುಡುಕಾಡೋರಲ್ಲ, ದೇ ಆರ್ ನಾಟ್ ಜಾಬ್ ಸೀಕರ್ಸ್. ಅವ್ರಿಗೆ ಗೊತ್ತೇ ಇಲ್ಲ ಇವತ್ತು ಉದ್ಯೋಗ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ಬಿಟ್ಟು. ಆಮೇಲೆ ಸರ್ಕಾರದ ಉದ್ಯೋಗ ಸ್ಥಿತಿ ಏನಾಗಿದೆ, ಬಹುತೇಕ ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ನಡೀತಾ ಇರೋದೇ ಗುತ್ತಿಗೆ ಆಧಾರಿತ ನೌಕರರು. ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಅಷ್ಟೇ ಅಲ್ಲ, ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅತಿಥಿ ಉಪನ್ಯಾಸಕರಿಂದ ನಡೆಸ್ತಾ ಇದೆ. ಅತಿಥಿ ಈ ಗುತ್ತಿಗೆ ನೌಕರರನ್ನೋ ಒಂದು ಜೀತ ಪದ್ಧತಿಯನ್ನು ಬಂದ್ಬಿಟ್ಟಿದೆ ಸರ್ಕಾರಿ ಉದ್ಯೋಗಗಳು. ಮೊದಲು ಸರ್ಕಾರ ಗುಣಮಟ್ಟದ ಉದ್ಯೋಗಗಳನ್ನು ತನ್ನ ವ್ಯಾಪ್ತಿಯಲ್ಲೇ ಮಾಡಬೇಕಾಗಿತ್ತು. ಆಮೇಲೆ ಕಾಂಗ್ರೆಸ್ ಪಕ್ಷ ಇವತ್ತಿನ ನಿಲುವೇನು? ಮನಮೋಹನ್ ಸಿಂಗ್ ಆರ್ಥಿಕ ನೀತಿಯನ್ನು ಬಿಟ್ಬಿಟ್ರಾ? ನೀವು ವಾಪಸ್ ಮತ್ತೆ 1971 ಗರೀಬಿ ಹಟಾವೋ ಇದಕ್ಕೆ ಹೋಗ್ತಿದ್ದೀರಾ? ಅದೇ ಆರ್ಥಿಕ ಚಿಂತನೆಗೆ ಮತ್ತೆ ವಾಪಸ್ ಹೋಗಿದ್ದೀರಾ? ಸ್ಪಷ್ಟಪಡಿಸಬೇಕು. ಜಾಗತೀಕರಣದ ನಂತರ ನೋಡಿ, ಅಲ್ಲ ಕನ್ನಡಿಗರಿಗೆ ಉದ್ಯೋಗ ಅಲ್ಲ, ಭಾರತದ ಸರ್ವಶ್ರೇಷ್ಠ ಸಾಫ್ಟ್ವೇರ್ ಕಂಪನಿಗಳು ಕಟ್ಟಿದ ಕನ್ನಡಿಗರು. ಇವತ್ತು ನಾರಾಯಣ ಮೂರ್ತಿ ಅವ್ರ ಸಂಗಾತಿಗಳು ಕಟ್ಟ ಇನ್ಫೋಸಿಸ್ ಕಂಪನಿ ಆಗಲಿ, ವಿಪ್ರೋ ಪ್ರೇಮ್ಜಿಯವರು ಬೆಂಗಳೂರು ನಾಗರಿಕರೇ ಅವ್ರು ಕಟ್ಟಿರೋ ವಿಪ್ರೋ ಮತ್ತು ಇನ್ಫೋಸಿಸ್ ಕಂಪನಿಗಳು ಪ್ರಪಂಚದ ಉತ್ಕೃಷ್ಟ ದರ್ಜೆ ಸಾಫ್ಟ್ವೇರ್ ಕಂಪನಿಗಳಿಗೆ ಒಂದಾದವು. ಬರೀ ಉದ್ಯೋಗದ ಮಾತಾಡ್ತಾ ಇದ್ರಿ, ಉದ್ಯೋಗದಾತರಾದರು ಲಕ್ಷಾಂತರ ಕುಟುಂಬಗಳಿಗೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಆ ಸಾಮರ್ಥ್ಯ ಐತೆ? ಸರ್ಕಾರ ಪ್ರವೇಶ ಮಾಡಿ ಸರ್ಕಾರದ KPSC ಏನಾಗಿದೆ, ಸರ್ಕಾರದ ಉದ್ಯೋಗ ಸೃಷ್ಟಿ ಮಾಡೋ ಸಂಸ್ಥೆಗಳು ಏನಾಗ್ಬಿಟ್ಟಿವೆ ನಾವು ನೋಡಿದ್ದೀವಿ. ಯಾವುದೇ KPSC ಪರೀಕ್ಷೆ ಕೂಡ ಫುಲ್ ಪ್ರೂಫ್ ಆಗಿ ನಡೆದೇ ಇಲ್ಲ. ಎಲ್ಲ ನ್ಯಾಯಾಂಗೀಯ ವ್ಯಾಜ್ಯದಲ್ಲಿ ಮುಳುಗಿಬಿಟ್ಟಿದೆ. ಸ್ವಜನ ಪಕ್ಷಪಾತ, ಜಾತೀಯತೆ ಮತ್ತು ರಾಜಕೀಯ ತಾನು ನೆಟ್ಟಿಗೆ ಜಾಬ್ ಕೊಡದೇ ಇರೋ ಸರ್ಕಾರ ಖಾಸಗಿ ಅವ್ರಿಗೆ ಯಾರ್ಯಾರು ಕೊಡಬೇಕು ಅಂತ ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ತಮ್ಮ ವಾದ, ಆಮೇಲೆ ಇನ್ನೊಂದು ಈ ಖಾಸಗಿ ಕಾರ್ಪೊರೇಟ್ ಕಂಪನಿಗಳೇನಿದೆ, ಬೆಂಗಳೂರನ್ನ ಇವತ್ತು ಸಿಲಿಕಾನ್ ಸಿಟಿ ಮಾಡಿದ್ವಲ್ಲ, ಆ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಎಷ್ಟು ಪ್ರಮಾಣದಲ್ಲಿ ಉದ್ಯೋಗ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನೋ ಸಮೀಕ್ಷೆ ನಡೆದಿದೆಯಾ? ಇವರು ಬರೀ ಜಾತಿ ಗಣತಿ ಮಾಡ್ತೀವಿ ಅಂತ ನೋಡಿ. ಇದಕ್ಕೂ ವ್ಯತಿರಿಕ್ತವಾಗಿ ನಮ್ಮ SM ಕೃಷ್ಣ ಅವರ ಜೊತೆಗೆ ಪ್ಯಾರಲ್ ಆಗಿ ಪೈಪೋಟಿ ಮಾಡಿದ್ದು ಅವತ್ತಿನ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ಅವರಿಬ್ಬರು ಜಾಗತೀಕರಣಕ್ಕೆ ಒಂದು ಮೂರ್ತ ಸ್ವರೂಪ ಕೊಟ್ಟು ತಮ್ಮ ರಾಜ್ಯವನ್ನು ಆರ್ಥಿಕ ಉತ್ಕರ್ಷತೆಗೆ ತಂದಿರು. ಅವ್ರು ಮೊನ್ನೆ 2ನೇ ಬಾರಿ ವಾಪಸ್ ಬಂದಾಗ ಅವ್ರು ಏನು ಹೇಳಿದ್ದಾರೆ, ನಾನು ಜಾತಿ ಗಣತಿ ಮಾಡಲ್ಲ, ಸ್ಕಿಲ್ ಸೆನ್ಸಸ್ ಮಾಡ್ತೇನೆ ಅಂತಂದ್ಬಿಟ್ಟು. ಎಷ್ಟು ಜನ ಸ್ಕಿಲ್ಡ್ ವರ್ಕರ್ಸ್ ಇದ್ದಾರೆ, ಅನ್ಎಂಪ್ಲಾಯ್ಡ್ ನಿರುದ್ಯೋಗಿಗಳ ಪೈಕಿ ಎಷ್ಟು ಜನ ಇದ್ದಾರೆ, ಅದನ್ನು ಆಧರಿಸ್ಬಿಟ್ಟು ನಾನು ಎಂಪ್ಲಾಯ್ಮೆಂಟ್ ಪಾಲಿಸಿ ಮಾಡ್ತೀನಿ ಅಂತಂದ್ಬಿಟ್ಟು ಅದು ಮುತ್ಸದಿತ್ತ. ಸರಿ, ಇವರು ಏಕಾಏಕಿ ಇನ್ನೊಂದು ಸ್ವಲ್ಪ ರಾ ಲ್ಯಾಂಗ್ವೇಜ್ನಲ್ಲಿ ಹೇಳ್ತೀನಿ ಸರ್. ಒಬ್ಬ ಬಿಸ್ನೆಸ್ ಮಾಡೋನು, ಒಬ್ಬ ಉದ್ಯಮಿ, ಅವನ ಮೂಲ ಉದ್ದೇಶ ಲಾಭ. ಅವನ ಮೂಲ ಉದ್ದೇಶ. ಅವನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾನೆ. ಅವನದು ಒಂದು ಕೆಲಸ ಆಗಬೇಕು, ಒಂದು ಕೆಲಸ ಆಗಬೇಕು.
ಆ ಕೆಲಸ ಆಗೋದಕ್ಕೆ ಅವನ ಹತ್ರ ಒಂದು ಬಜೆಟ್ ಇದೆ, ಅದಕ್ಕೊಂದಷ್ಟು ಜನ ಬೇಕು. ಆ ಕೆಲಸವನ್ನು ತನ್ನ ಹತ್ರ ಇರುವ ಬಜೆಟ್ನಲ್ಲಿ ಉತ್ತಮವಾಗಿ ಯಾರು ಮಾಡ್ತಾರೆ ಅಂತ ಆತ ನೋಡ್ತಾನ, ಅಥವಾ ಇವನ ಭಾಷೆ ಯಾವುದು, ಇವನ ಭಾಷೆ ಯಾವುದು, ಇವನೆಲ್ಲಿ ಅವನು ಅಂತ ನೋಡ್ತಾನ. ನನ್ನ ಸೇವಾವಧಿಯ 11 ವರ್ಷ ಈ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಗಮನಿಸ್ತಾ ಇದ್ದೆ. ನನ್ನ ಕಾಲೇಜ್ನಲ್ಲಿ ಏನಾಗ್ತಿತ್ತು ಅಂತಂದ್ಬಿಟ್ಟು ಯಾವ ಹುಡುಗರು ಕೂಡ ಯಾರ್ಯಾರು ಫಲಾನುಭವಿಗಳಿದ್ರು ಅವ್ರು ಯಾರ್ದು ಜಾತಿ ನೋಡಲಿಲ್ಲ, ಅವ್ರ ಭಾಷೆ ಹಿನ್ನೆಲೆ ನೋಡಲಿಲ್ಲ, ಎಲ್ಲ ಬಡವ್ರ ಮಕ್ಕಳು. ಅಲ್ಲಿ ಯಾವ ರಾಜಕೀಯ ಹಸ್ತಕ್ಷೇಪ ವಸೀಲಿ ಬಾಜಿ ಇರಲಿಲ್ಲ, ಜಾತಿ ಸ್ವಾಮೀಜಿಗಳನ್ನ ಕಾಲಿಡಬೇಕಾಗಿರಲಿಲ್ಲ. ಅವ್ರು ಆ ಥರ ಸ್ವಜನ ಪಕ್ಷಪಾತಿ ಅವಕಾಶ ಕೊಡದಂತೆ ವಸ್ತುನಿಷ್ಠವಾಗಿ ಪರೀಕ್ಷೆ ನಡೆಸ್ಬಿಟ್ಟು ಅವರೆಲ್ಲ ಸಮೃದ್ಧವಾದ ಉದ್ಯೋಗಾವಕಾಶ ಕೊಟ್ಟರು. ಪಾಪ ಅವ್ರು ಪಾಠ ಮಾಡಿದ ಮೇಷ್ಟ್ರುಗಳೆಲ್ಲ ಇನ್ನೂ ಅತಿಥಿ ಉಪನ್ಯಾಸಕರು, ಅವ್ರನ್ನ ಜೀತದಾಳ ಅಂತ ಕರೆಯೋ ಬದಲು ಗೆಸ್ಟ್ ಲೆಕ್ಚರ್ಸ್ ಅಂತ ಕರಿತಾ ಇದ್ದೀವಿ. ಅವ್ರಿಗಿಂತ ಅತ್ಯುತ್ತಮ ಉದ್ಯೋಗವನ್ನು ಪಡ್ಕೊಂಡ್ರೆ ಆ ಹುಡುಗರೆಲ್ಲ ಇವತ್ತಿಗೂ ಅದು ನಡೀತಾ ಇದೆ. ಬಟ್ ರಾಜಕಾರಣ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.